ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತು ರಂಗೋಲಿ ಶನಿವಾರ ವಿಶೇಷ ನಾರಾಯಣ ಹೃದಯ ರಂಗೋಲಿ ಅಲಂಕಾರ ಬಿಡಿಸೀನಿ. ಇದಕ್ಕೆ ಮತ್ತು ಸೂರ್ಯನ ಅಲಂಕಾರ, ಅಶ್ವಗಳು ಇವೆಲ್ಲ ಈ ರಂಗೋಲಿಗೆ ಅಲಂಕರಿಸೀನಿ. ರಥಸಪ್ತಮಿ ವಿಶೇಷ ಈ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಶ್ವಗಳು ಬರೆಯೋದು ಸ್ವಲ್ಪ ಕಷ್ಟ ಅನ್ನಿಸ್ತು. ಕಮಲದಲ್ಲಿ ಅಶ್ವಗಳನ್ನ ಸೇರಿಸೀನಿ. ರಂಗೋಲಿ ಹಾಕಲಿಕ್ಕೆ ನೀವು ಕೂಡ ಪ್ರಯತ್ನ ಮಾಡಿರಿ. ಒಂದು ಸಲ ಪೇಪರ್ ಮೇಲೆ ಹಾಕಿ ಆಗಿಂದ ಮಣಿ ಮೇಲೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ನಾರಾಯಣ ಹೃದಯ ರಂಗೋಲಿ ಎಲ್ಲರಿಗೂ ಬರ್ತದಲ್ಲ, ನಿಮ್ಗೆ ಬಂದ ರೀತಿಯಲ್ಲಿ ರಂಗೋಲಿನ ಅಲಂಕರಿಸಿರಿ. ಆಗಿಂದ ಸೂರ್ಯನ ಅಲಂಕಾರ ವಿಡಿಯೋನ ಸ್ಕಿಪ್ ಮಾಡಲ್ದಂಗೆ ನೋಡಿರಿ, ಈಸಿಯಾಗಿ ಹಾಕಬಹುದು. ಹೃದಯ ರಂಗೋಲಿ ಬಂದರೆ ಎಲ್ಲ ದೇವರುಗಳನ್ನ ಈಸಿಯಾಗಿ ಬಿಡಿಸಬಹುದು. ಏಳು ಅಶ್ವಗಳು ಈಸಿಯಾಗಿ ಹಾಕಿನಿ. ರಂಗೋಲಿಯಿಂದ ಹಾಕೋದು ಸ್ವಲ್ಪ ಕಷ್ಟನೇ ಆಗಲಿ, ಒಂದು ಸಲ ಮಾತ್ರ ಪ್ರಾಕ್ಟೀಸ್ ಮಾಡಿ ಆಮೇಲೆ ರಂಗೋಲಿಯಿಂದ ಹಾಕಿರಿ, ಈಸಿಯಾಗಿ ಹಾಕಬಹುದು. ಅಶ್ವಗಳೆಲ್ಲ ಬರೆದಿಂದ ಮತ್ತು ಕಮಲ ಅಲಂಕಾರ ಹಾಕಿನಿ. ಇನ್ನೊಂದು ರೀತಿಯಲ್ಲಿ ಕೂಡ ವಿಶೇಷ ಸೂರ್ಯದೇವರ ರಂಗೋಲಿ ಹಾಕಿನಿ, ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅಶ್ವಗಳು ಬಂದು ದೇವರು ಅಲಂಕಾರ ಭಾಳ ಚಲೋ ಅದ, ಈಸಿಯಾಗಿ ಹಾಕಬಹುದು. ಆ ರಂಗೋಲಿ ಕೂಡ ಕೈ ಕೂತ್ರೆ ಮಾತ್ರ ರಂಗೋಲಿ ಈಸಿಯಾಗಿ ಬರಿಬೋದು. ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಚಾನಲ್ನ ಚೆಕ್ ಮಾಡಿರಿ. ನಾಳೆ ಕೂಡ ಹೃದಯ ರಂಗೋಲಿ ಬರೆದು ಇದಕ್ಕನೇ ಸೂರ್ಯದೇವರನ್ನ ಅಲಂಕರಿಸ್ತೀನಿ. ಆ ವಿಡಿಯೋನ ಕೂಡ ನಿಧಾನವಾಗಿ ಅಪ್ಲೋಡ್ ಮಾಡ್ತೀನಿ. ಈಗ ಹೃದಯ ರಂಗೋಲಿ ಬರ್ದೀವಲ್ಲ, ಇದು ಎಲ್ಲರಿಗೂ ಬರ್ತದಲ್ಲ, ನಿಮ್ಗೆ ಬಂದ ರೀತಿಯಲ್ಲಿ ರಂಗೋಲಿನ ಅಲಂಕರಿಸಿ. ಈಗ ಅಶ್ವಗಳು ಹೆಂಗೆ ಬರ್ದೀನಿ ಅನ್ನೋದು ನೋಡ್ರಿ. ಅಶ್ವಗಳು ಬರೆಯೋದು ಈಸಿಯಾಗಿ ಬರಿಬೋದು. ಒಂದು ವೇಳೆ ಅಶ್ವಗಳು ಬರಲಿಕ್ಕೆ ನಿಮ್ಗೆ ಅನುಕೂಲ ಆಗಲಿಕ್ಕೆ 7 ಪದ್ಮಗಳು ಬರೆದು ಅದಕ್ಕೆ ಅಶ್ವ ಆಕಾರದಲ್ಲಿ ರಥ ಆಕಾರ ಬರೀರಿ. ನಾಳೆ ನಾನು ಶಂಖಚಕ್ರದಿಂದ ರಥ ಅಲಂಕಾರ ಬರೆದು ಅಶ್ವಗಳು ಪದ್ಮದಿಂದ ಹಾಕಿ ನಾರಾಯಣ ಹೃದಯ ರಂಗೋಲಿಗೆ ಸೂರ್ಯನ ಅಲಂಕಾರ ಬಿಡಿಸ್ತೀನಿ. ಅದು ಕೂಡ ವಿಡಿಯೋ ನಿಧಾನವಾಗಿ ಅಪ್ಲೋಡ್ ಮಾಡ್ತೀನಿ, ಚಾನಲ್ನ ನೋಡ್ತಾ ಇರ್ರಿ. ಈ ರಂಗೋಲಿ ಕೂಡ ಈಸಿಯಾಗಿ ಬರಿಬೋದು. ಒಂದ್ರ ಮೇಲೆ ಒಂದು ಅಶ್ವಗಳು ಬರಿಬೇಕು. ಮೊದಲಿಗೆ ನಡುವೆ ಬರ್ಕೊಂಡು ಆಮೇಲೆ ಬಗಲಾಗ 3 ಹಾಕಿದ್ರೆ 7 ಅಶ್ವಗಳು ಈಸಿಯಾಗಿ ಬರ್ಬೋದು. ವಿಡಿಯೋದಾಗ ತೋರಿಸಿದ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ವಿಶಿಷ್ಟ ತಾರತಮ್ಯವಾಚ್ಯ ಅನಂತಾನಂತ ಶಬ್ದವಾಚ್ಯ ಅಣುಮಹದ್ರೂಪ ಶಂಖಚಕ್ರ ಪೀತಾಂಬರಧಾರಿ ಕಮಲಾಕ್ಷ ಕಮಲಲಾಭ ವೈಜಯಂತಿ ವನಮಾಲಾ ಶೋಭಿತ ಕೌಸ್ತುಭಭೂಷಿತ ಸುವರ್ಣವರ್ಣ ನವರತ್ನ ಕುಂಡಲಧಾರಿ ಕಸ್ತೂರಿ ಶ್ರೀಗಂಧಲೇಪನ ಗರುಡಾರೂಢ ಶೋಭಿತ ಕಾಮಧೇನು ಶ್ರೀವತ್ಸಲಾಂಛನ ಕಲ್ಪವೃಕ್ಷ ಚಿಂತಾಮಣಿ ಚಿರಾಬ್ಧಿಶಾಯಿ ಶೇಷಶಾಯಿ ವಟಪತ್ರಶಾಯಿ ಖಗವಾಹನ ದೇಶಕಾಲ ಗುಣಾತೀತ ಅನಂತ ಬ್ರಹ್ಮ ಅನಂತ ಶಕ್ತಿ ಅನಂತ ಮೂರ್ತಿ ಅನಂತ ಕೀರ್ತಿ ಪುರಾಣ ಪುರುಷೋ. ನೋಡಿರಲ್ಲ ಅಲಂಕಾರ. ಈಗ ಇದ್ರಕ ಕಮಲ ಆಕಾರದಲ್ಲಿ ಅಶ್ವಗಳು ಬರುವಂಗ, ರಥ ಆಕಾರದಲ್ಲಿ ವಿಡಿಯೋದಾಗ ತೋರಿಸಿದಂಗ ರಥ ಆಕಾರದಲ್ಲಿ ಅಶ್ವಗಳಿಗೆ ಒಂದೇ ಕಡೆ ಜಾಯಿಂಟ್ ಮಾಡ್ಕೋಬೇಕು.
ಹೃದಯ ಅಲಂಕಾರದಿಂದ ಸೂರ್ಯದೇವರನ್ನ ಅಲಂಕರಿಸೀನಿ. ಇಷ್ಟೇ ರಂಗೋಲಿ ಈಸಿಯಾಗಿ ಬಿಡಿಸ್ಬೋದು. ನೋಡಿರಲ್ಲ, ದೇವರ ಅಲಂಕಾರ ಹೃದಯ ರಂಗೋಲಿ ಅಲಂಕಾರದಿಂದ ಸೂರ್ಯದೇವರನ್ನ ಮತ್ತು ಅಶ್ವಗಳು ಕಮಲದಿಂದ ಬರೆದೀನಿ. ನಿಮ್ಮೆಲ್ಲರಿಗೆ ರಂಗೋಲಿ ಇಷ್ಟ ಆದರೆ ಮಾತ್ರ ಕಾಮೆಂಟ್ ಹಾಕಿರಿ. ನಾಳೆಗೆ ನೀವೆಲ್ಲರೂ ಈ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ರಂಗೋಲಿ ನಿಯಮ ರಂಗೋಲಿ ಅಂತ ಏನೂ ಇಲ್ಲ, ರಥ ರಂಗೋಲಿ ಅಲಂಕಾರ ಅಷ್ಟೇ. ಇಷ್ಟ ಅನಿಸಿದರೆ ಮಾತ್ರ ಈ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ರಂಗೋಲಿ ಇಷ್ಟ ಅನಿಸಿದರೆ ಲೈಕ್ ಮಾಡಿರಿ. ರಂಗೋಲಿ ಅಲಂಕಾರ ಸೂರ್ಯನಾರಾಯಣ ದೇವರು ಅಲಂಕಾರ ಕಾಣಿಸ್ತದ. ಈಗ ಗದಾ ಪದ್ಮ 2 ಮತ್ತು ಶಂಖಚಕ್ರ ಹಿಡ್ಕೊಂಡು ಆಕಾರದಲ್ಲಿ ದೇವರು ಅಲಂಕಾರ ಹಾಕೀನಿ. ರಂಗೋಲಿ ಅಲಂಕಾರ ಸೂರ್ಯನಾರಾಯಣ ದೇವರು ಅಲಂಕಾರ ಕಾಣಿಸ್ತದ. ನೀವೆಲ್ಲರೂ ಕೂಡ ಈ ರಂಗೋಲಿನ ಈಸಿಯಾಗಿ ಬರಿಬೋದು. दैत्यकुल संहार क्षात्र कुलांतक सोमकासुरांतक हिरण्याक्ष हिरण्यकशिपु संहार रावण कुंभ. ಪ್ರತಿನಿತ್ಯ ದಿನಾಗೂ ಗೋಪದ್ಮ ಮತ್ತು 24 ಪದ್ಮ, ಕಾಮಧೇನುವಿನ ರಂಗೋಲಿ, ಅಂಬಾರಿ ಇವೆಲ್ಲ ಹಾಕ್ತೀನಲ್ಲ, ಅವ್ರನ್ನ ಕೂಡ ಈ ರಂಗೋಲಿ ಜೊತೆಗೆ ಬಿಡಿಸೀನಿ. ಇವೆಲ್ಲ ರಂಗೋಲಿಗಳು ನಿಮ್ಗೆ ಇಷ್ಟ ಅನಿಸಿದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿರಿ. ಒಂದು ವೇಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಕರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಯದುಕುಲ ತಿಲಕ ಯದುಕುಲ ಶ್ರೇಷ್ಠ ವಸುದೇವ ದೇವಕಿ ನಂದನ ಯಶೋದಾ ಕಂದ ವೃಂದಾವನವಾಸಿ ಗೋಪಕುಮಾರ ಗೋಕುಲದ್ವಾರಕಾವಾಸ ಗೋವರ್ಧನೋದ್ಧಾರಿ ಕಾಳಿಯಮರ್ದನ ಪಾಂಡವ ಬಂಧೋ ಪಾಂಡವ ಪರಿಪಾಲ ಪಾಂಡವ ಪ್ರಿಯ ಸುಧಾಮ ಸಖ ರುಕ್ಮಿಣೀ ವಲ್ಲಭ ಸತ್ಯಭಾಮಾ ಪ್ರಿಯ ಗೋಪಿ ಜನಜಾರ ನವನೀತ ಚೋರ ಗೋಪಾಲ ಕೃಷ್ಣ ಗಂಗಾ ಜನಕ ಪ್ರಯಾಗ ಮಾಧವ ಕಾಶಿ ಬಿಂದು ಮಾಧವ ಪಂಪಾಪತಿ ಗುಲಗಂಜಿ ಮಾಧವ ರಾಮೇಶ್ವರ ಸೇತು ಮಾಧವ ಬದರಿ ನಾರಾಯಣ ಶ್ರೀರಂಗನಾಥ ವಡ್ಡಿ ಜಗನ್ನಾಥ ವಡ್ಡಿ ಜಗನ್ನಾಥ ಉಡುಪಿ ಶ್ರೀಕೃಷ್ಣ ಮೇಲುಕೋಟೆಯ ಚೆಲುವರಾಯ ಬೇಲೂರ ಚನ್ನಿಗರಾಯ ಅಹೋಬಲ ನರಸಿಂಹ ಪಾಂಡುರಂಗ ವಿಠಲ ಶ್ರೀಶೈಲವಾಸ ಅರುಣಾಚಲ ನಿಲಯ ವೃಷಭಾಚಲ ವಿಹಾರಿ ಅನಂತ ಶಯನ ದರ್ಭಶಯನ ಕಪಿಲ ಹಯಗ್ರೀವ ದತ್ತಾತ್ರೇಯ ಶಿಂಶುಮಾರ ಧನ್ವಂತರಿ ಮಮ ಸ್ವಾಮಿ ಸರ್ವಸ್ವಾಮಿ ಜಗದಂತರ್ಯಾಮಿ ಜಗದೀಶ ಪ್ರಾಣೇಶ ದ್ವಿಜ ಫಣಿಪ ಮೃಡೇಶ ಶ್ರೀರಮಣ ಭೂರಮಣ ದುರ್ಗಾರಮಣ ಶ್ರೀಲಕ್ಷ್ಮೀ ವೆಂಕಟರಮಣ
ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತೆ ಶ್ರೀರಾಮಚಂದ್ರ ಸಾಕ್ಷಾತ್ ಮನ್ಮಥ ಮನ್ಮಥ ಹರಿವಿಠಲ ಪುಂಡರೀಕವರದ ಪಾಂಡುರಂಗ ವಿಠಲ